ಈ ಮೂಢನಂಬಿಕೆಗಳಿಗೆ ಮಹಿಳೆಯರೇ ಹೆಚ್ಚು ತುತ್ತಾಗ್ತಾರೆ, ಹೌದು ಸರ್. ಬಲಿ ಆಗ್ತಾರೆ. ಅವರು ಕಷ್ಟಪಟ್ಟು ದುಡಿದಂಥ ಹಣವನ್ನು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡದೆ ಅಥವಾ ತಮ್ಮ ಹೊಟ್ಟೆಗೆ ಒಂದು ಒಳ್ಳೆ ವಿಟಮಿನ್ ಅಥವಾ ಪ್ರೋಟೀನ್ ಫುಡ್ ತಿಂದೇನೆ ಈ ಬರೀ ಮಾಟ ಮಂತ್ರ ಬಾಬಾಗಳು ಚೀಟಿ ತಾಯ್ತ ಆಮೇಲೆ ದೇವ್ರಿಗೆ ಹರಕೆ ಹೊತ್ತು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಇದಕ್ಕೆ ಹಾಳಾಗ್ತಾರಲ್ಲ. ಆಮೇಲೆ ಈ ದೇವ್ರ ಬಗ್ಗೆ ಅನವಶ್ಯಕ ಅತಿಯಾದ ಒಂದು ಭಯ. ಅಹಿಂದ ಮತಗಳು ಕಾಂಗ್ರೆಸ್ ಬೆನ್ನೆಲು ಬಂದು ಮಾತ್ರ ತರಿಸ್ತಾರೆ. ಹಂಗಾರೆ ಈ ವರ್ಗ ಎಲ್ರಿಗೂ ಹೊಟ್ಟು ಆಗ್ತೈತಿ, ಅವ್ರು ಯಾಕೆ ಇವ್ರಿಗೆ ಹಾಕಬಾರ್ದು? ಇದು ಸರಿಯಲ್ಲ ಅನ್ನೋದು ನಮ್ಮ ವಾದ. ಅವ್ರು ನಿರ್ಣಾಯಕಿದ್ದಾರೆ. ಈಗ ನೋಡಿ, ದಲಿತರಿಗೆ ಅವಕಾಶ ಸಿಗಲಿಲ್ಲ ಲೋಕಸಭೆಯಲ್ಲಿ, ಇಬ್ಬರಿಗಿನಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ತಳವಾರ್ ಸಮಾಜ ಸೋತ್ರು, ಅಲ್ಲಿ ಹಮೀದ್ ಮುಸ್ಲಿಂ ಸೋತ್ರು. ಇದೆಲ್ಲ ಏನ್ ತೋರಿಸ್ತದೆ ಅನ್ನೋದು ಪ್ರಜ್ಞಾವಂತ ಜನರು ತಿಳ್ಕೋಬೇಕು. ಸರ್, ಜಿಲ್ಲೆಯಲ್ಲಿ ಯಾರೋ ಅಸಮರ್ಥ ನಾಯಕರಿಲ್ಲ ಸರ್. ಸರ್, ನಾವು ಸಮರ್ಥರು ಅಸಮರ್ಥರು ಅಂತ ಗೊತ್ತಾಗಬೇಕಾದ್ರೆ ನಿಮ್ಗೆ ಅವಕಾಶ ಸಿಕ್ಕಾಗಿ ಅಲ್ಲ ಅದು ಗೊತ್ತಾಗೋದು. ನೀವು ನಮಗೆ ಅವಕಾಶನೇ ಕೊಡದೇನೆ ಅವ್ರಿಗೆ ಅಸಮರ್ಥರಿದ್ದಾರೆ ಅಥವಾ ಅವ್ರಿಗೆ ಗೆಲ್ಲಕ್ಕಾಗೋದಿಲ್ಲ ಅನ್ನೋಕ್ಕಿಂತ ನೀವು ಟಿಕೆಟ್ನು ಸಮರ್ಥರಿಗೆ ಕೊಡಬೇಕು. ಕೊಟ್ಟಾಗ ನಿಮ್ಮ ಮತ್ತೆ ಹೇಳಿದ್ನಲ್ಲ ಇವರಿಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇದ್ದಾಗ ಗೆಲ್ಲಕ್ಕೆ ಸಾಧ್ಯ. ಸರ್, ಜಿಲ್ಲೆಯಲ್ಲಿ ಧರ್ಮಾಧಾರಿತ ರಾಜಕಾರಣ ನಡೀತಿದೆ ನಮ್ಮ ಆಸೆ. ಇತ್ತೀಚೆಗೆ ನಮ್ಮ ಯತ್ನಾಳ್ ಅವರು ತಮ್ಮ ವೈಯಕ್ತಿಕ ರಾಜಕೀಯ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಅವ್ರು ನಾವು ಮೊದಲು ಬಿಜೆಪಿಯಲ್ಲಿ ಇದ್ದಾಗ ಅವ್ರ ಜೊತೆಗೆ ಇದ್ದವ್ರು, ಅವಾಗ ಯಾವತ್ತೂ ಈ ತರ ಇರ್ಲಿಲ್ಲ ಅವ್ರು. ಆಮೇಲೆ ಇತ್ತೀಚೆಗೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ಬಟ್ ರಾಜಕೀಯ ಲಾಭಕ್ಕಾಗಿ ಮಾಡೋದ್ರಿಂದ ಈ ಜನಸಾಮಾನ್ಯ ತೊಂದರೆ ಆಗ್ತದೆ. ನೀವು ಹಿಂದೂ ಮುಸ್ಲಿಂ ಮಾಡೋದ್ರಿಂದ ಎಲ್ಲೋ ಗಲಾಟೆಗಳಾಗಿದ್ರೆ ಅಮಾಯಕರು ಸಾಯ್ತಾರೆ. ಆಯ್ತು, ನೀವು ಇಷ್ಟು ಪ್ರಚೋದನಕಾರಿ ಭಾಷಣ ಮಾಡ್ತಿರಲ್ಲ, ನಾನ್ ನಿಮ್ಗೊಂದು ಚಾಲೆಂಜ್ ಮಾಡ್ತೀನಿ. ನೀವು ಬಡ ಮಕ್ಕಳಿಗೆ ಉದ್ರೇಕಕಾರಿ ಭಾಷಣ ಮಾಡಿ ಅದನ್ನ ಪ್ರಚೋದನಕಾರಿಗೆ ಕೋಮು ದಿವಸಕ್ಕೆ ಕಾರಣ ಆಗ್ತೀರಿ. ಆಯ್ತು, ನಿಮ್ ಮಗನ ಮುಂತಂದು ನಿಲ್ಲಿಸಿ ನೋಡೋಣ. ನಿಮ್ ಮಗನಿಗೆ ಒಳ್ಳೊಳ್ಳೆ ಶಿಕ್ಷಣ ಕೊಟ್ಟಿರಿ, ಒಳ್ಳೊಳ್ಳೆ ಸ್ಥಾನಮಾನ ಕೊಡ್ಸಿದಿರಿ, ಫ್ಯಾಕ್ಟ್ರಿನೋ ಬ್ಯಾಂಕೋ ಮಾಡ್ಕೊಂಡು ಅದಾರೆ. ನಿಮ್ ಮಕ್ಕಳು ಒಳ್ಳೊಳ್ಳೆ ಶಿಕ್ಷಣ ಪಡಿಬೇಕು, ಒಳ್ಳೆ ಸ್ಥಾನಮಾನದಲ್ಲಿರ್ಬೇಕು, ಒಳ್ಳೆ ಉದ್ಯೋಗ ಮಾಡ್ಬೇಕು. ಬಡವ್ರ ಮಕ್ಕಳು ಕಲ್ಲು ಬಡಿಗೆ ಕೊಡ್ಲಿ ತಗೊಂಡು ರಸ್ತೆ ಮೇಲೆ ಹೋರಾಟ ಮಾಡ್ಬೇಕು. ಇದ್ಯಾವ ನ್ಯಾಯ? ಸರ್, ನಗರದಲ್ಲಿ ಮುಸ್ಲಿಂ ವಾರ್ಡ್ಗಳು ಅಭಿವೃದ್ಧಿ ಆಗಿಲ್ಲ, ಅದಕ್ಕೆ ಅನುದಾನ ಕೊಡ್ತಿಲ್ಲ ಸ್ಥಳೀಯ ಶಾಸಕರು ಯತ್ನಾಳ್ ಅನ್ನೋದು ಮಾತು ಓಪನ್ ಆಗಿ ಹೇಳ್ಬಿಟ್ಟಿದಾರಲ್ರಿ. ನೀವು ಟೊಪ್ಪಿಗೆ ಹಾಕಿದವರು ದಾಡಿ ಬಿಟ್ಟವರು ನಮ್ ಕಡೆ ಬರ್ಬೇಡ್ರಿ ಅಂತ. ಇದು ಯಾವ ನ್ಯಾಯ ರೀ? ಸಂವಿಧಾನದಲ್ಲಿ ಎಲ್ಲಿದೆ ಎಲ್ರು ಸಮಾನವಾಗಿ ನೋಡ್ತೀನಿ ಅಂತ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತೀರಿ. ಈಗ ಬಂದ್ಮೇಲೆ ನೀವು ಈ ತರ ಮಾತಾಡ್ತೀರಿ, ತಪ್ಪದು. ಸರ್, ಕೊನೆಯದಾಗಿ ಸೋಮನಾಥ್ ಕಳಿಮನಿಯವರು MLA ಆಗೋದು ಯಾವಾಗ? ಅದೇನು ಜನ ಬಯಸಿದಾಗ ಆಗ್ಬೇಕಲ್ಲ ಸರ್. ಈ 2.5 ವರ್ಷದಲ್ಲಿ ದೇವರಿಪುರ ಮತಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ತಮ್ಮ ಮಾತೇನು ಸರ್? ರಾಜೇಗೌಡರು ಅಲ್ಲಿ ಜನ ಯಾವ ರೀತಿ ಅವ್ರು ನಿರೀಕ್ಷೆ ಮಾಡ್ಕೊಂಡು ಗೆಲ್ಸಿದ್ರು, ಆ ನಿರೀಕ್ಷೆ ಸಂಪೂರ್ಣ ಖುಷಿಯಾಗಿದೆ. ಮುಂದೆ ನಾನೇ MLA ರಾಜೇಗೌಡರು. ಅವರು ಮುಂದೆ ನಾನೇ MLA ಅಂತ ಅವ್ರು ಹೇಳೋ ಬದಲು ಮುಂದೆ ನೀವೇ MLA ಅಂತ ಜನ ಹೇಳ್ಬೇಕದ ಜನರು ಮನಸ್ಸು. ಸರ್, ಜಿಲ್ಲೆಯ ಉಸ್ತುವಾರಿ ಸಚಿವರು MB ಪಾಟೀಲ್ ಸಾಹೇಬ್ರ ಬಗ್ಗೆ ತಮ್ಮ ಮಾತೇನು ಸರ್? MB ಪಾಟೀಲ್ರು ಈ ಜಿಲ್ಲೆಯ ಮೊದಲಿದ್ದಕ್ಕಿಂತ ಈಗಿನ ಒಂದು ಭೌಗೋಳಿಕ ಆಗಲಿ ಎಲ್ಲ ಈ ಸಮಸ್ಯೆಗಳೇನಿದ್ದವಲ್ಲ ಅದರ ಚಿತ್ರಣವನ್ನೇ ಬದಲಿಸಿದ್ದಾರೆ ಅವರು.